ವೀಕ್ಷಕರೇ, RJ32 ಕನ್ನಡ ಟಿವಿ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಸರ್ಕಾರಿ ಕೃಷಿ ಸಂಶೋಧನಾ ಕೇಂದ್ರದ ಜಮೀನು ಅತಿಕ್ರಮಣ ಮಾಡಲಾಗಿದೆ. ಇದರಲ್ಲಿ ಭೂಮಾಪನ ಇಲಾಖೆ ಅಧಿಕಾರಿಗಳು ಶಾಮೀಲಾತಿ ಇದೆ ಎಂದು ಮುಖಂಡರಾದ ಕೃಷ್ಣಾ ರೆಡ್ಡಿ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರದ ಶೇಖ್ ರೋಜಾ ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ. ಮುಗ್ಧ ಜನರಿಗೆ ವಂಚಿಸುತ್ತಿದ್ದರೂ ಹಗರಣವನ್ನು ಸಾರ್ವಜನಿಕರ ಗಮನಕ್ಕೆ ತರಲು ಸುದ್ದಿಗೋಷ್ಠಿ ನಡೆಸಿದ್ದೇನೆ. ಶೇಖ್ ರೋಜಾ ಕರ್ನಾಟಕ ಸರ್ಕಾರ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಸೇರಿದ ಸರ್ವೆ ನಂಬರ್ 36 ದಕ್ಷಿಣ ಭಾಗವನ್ನು ಅತಿಕ್ರಮಿಸಿದ್ದಾರೆ. ತಮ್ಮ ಲೇಔಟ್ಗೆ ಅಧಿಕೃತ ರಸ್ತೆ ಇಲ್ಲದ ಕಾರಣ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸಿಕೊಂಡು ಅನುಮತಿಗಳನ್ನು ಪಡೆದ ಪ್ಲಾಟ್ಗಳ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮೊನ್ನೆ ನಮ್ಗೆ ಗೊತ್ತಾಗಿದೆ, ಇವ್ರು ಲೇಔಟ್ ಮಾಡಿದ್ದಾರೆ, ಪ್ಲಾಟ್ ಈ ಥರ ಆಗಿದೆ ಅಂತ ಯಾರೋ ಒಬ್ಬರು ಕಂಪ್ಲೇಂಟ್ ಹಾಕಿದಾಗ ಅದು ನಮ್ಮ ಕಿವಿಯಿಂದ ಮಾತು ಬಂದಮೇಲೆ ನಾನು ಮತ್ತೆ ಅದು ಹೋರಾಟ ಮಾಡ್ತಾ ಇದ್ದೀನಿ. ನಮ್ಗೆ ಗೊತ್ತಾದಾಗೆ ಈಗ ನಾವು ಹಿಂಗೆ ಮಾಡ್ಬೇಕಲ್ಲ ಸರ್, ಗೊತ್ತಾಗ್ಲಾರ್ದು ಹೆಂಗೆ ನಾವು ಈ ವಿಷಯ ಎತ್ತಲಕ್ಕೆ ಬರುತ್ತೆ. ಈಗ ಇಂಥ ಘಟಾನುಘಟಿಗಳು ಇವ್ರು ರಾಜಕೀಯ ಒತ್ತಾಯ ಈ ಆಫೀಸರ್ಸ್ ಮೇಲೆ ತಂದು EDLR ಸುತ್ತಾನೇ ಈಗ ಹೇಳ್ತಿದ್ದಾರೆ, ಸರ್ ನಾವು ಮಜಬೂರಿದ್ದವು ಸರ್, ಏನು ಮಾಡೋಕ್ಲಿಲ್ಲ, ಇಲ್ಲ ನಮ್ಮ ಟ್ರಾನ್ಸ್ಫರ್ ಮಾಡ್ತಾ ಇರೋರು ಅಂತ ಅವ್ರು ಅಂಜಿಲ್ಲತ್ತಾರೆ. ಅದಕ್ಕೆ ದಯಮಾಡಿ ಇದಕ್ಕೆ ನಾವು ಮುಂದೆ ಇದು ಪಬ್ಲಿಕ್ ಲಿಟಿಗೇಷನ್ ನಾವು PIL ಹೋಗ್ತಾ ಇದ್ದವು. ಇದು ಕಾನೂನು ಹೋರಾಟ ನಾವು ಮಾಡ್ತು. ಸರ್ಕಾರ ಜಮೀನು ಸರ್ಕಾರಿಗೆ ಹೋಗ್ಬೇಕು ಸರ್. ಅವ್ರು ಸುಮ್ಮನೆ ಕೂತಿದ್ದಾರೆ, ಗೊತ್ತಿಲ್ಲ. ಈಗ ಸರ್ಕಾರದಾಗ ಕೆಲಸ ಮಾಡೋರು ಅವ್ರಿಗೆ ಬ್ಯಾನ್ ಇರ್ಬೇಕು. ಆ್ಯಕ್ಚುಲಿ ನಾನು ಅದೇ ಕೇಳಿದೆ EDLR ಅವರಿಗೆ, ಸರ್ ನೀವು ಅವ್ರಿಗೆ ಯಾಕೆ ಪಾರ್ಟಿ ಮಾಡಿಲ್ಲ ಅಂದರೆ, ಇಲ್ಲಿ ನಾವು ಯಾಕೆ ಮಾಡ್ಬೇಕು ಪಾರ್ಟಿ. ಅವು ಹೋದಾಗ ಗೌರ್ಮೆಂಟ್ ಆಫೀಸರ್ಸ್ ಈಗ ಏನಾಗುತ್ತೆ, ಪ್ರೈವೇಟ್ ಲ್ಯಾಂಡ್ ಇತ್ತು, ನನ್ನದೇ ಒಂದು ಲ್ಯಾಂಡ್ ಇತ್ತು ಅಂದರೆ ಯಾರೇ ಒತ್ತಾಯ ಮಾಡ್ತಾ ಇದ್ದಾರೆ ಅಂದರೆ ನಾನು ಅದಕ್ಕೆ ಕಾನೂನು ಹೋರಾಟ ಮಾಡ್ತೀನಿ, ಲೀಗಲಾಗಿ ಹೋಗ್ತೀನಿ. ಈಗ ಸರ್ಕಾರದಾಗ ಏನಾಗಿದೆ ಅಂದರೆ ಜವಾಬ್ದಾರಿ ಕೆಲಸ ಮಾಡೋದು ಮರೆತೋಗಿದ್ದಾರೆ. ಸರ್ಕಾರ ಆಫೀಸರ್ಸ್ ಹೇಳ್ತಾ ಇದ್ದೀನಿ, ನಮ್ಮ ಕಲಬುರಗಿ ಜಿಲ್ಲೆದಾಗ ಜವಾಬ್ದಾರಿಲಿಂದ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಜವಾಬ್ದಾರಿಲಿಂದ ಇವ್ರು ಕೆಲಸ ಮಾಡಿದ್ರೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯೇ ಈ ಪರಿಸ್ಥಿತಿ ಇರ್ತಿದ್ದಿಲ್ಲ ಸರ್. ಅದಕ್ಕೆ 39ದವ್ರಿಗೆ ನಾವು ಇವತ್ತು ಪಾರ್ಟಿ ಮಾಡ್ತಾಯಿದ್ದೆವು, ನಾಳೆ ಅವ್ರೇನು ಕರೆಸ್ತೋ ನಾವು PIL ಹಾಕಿ. ಯಾಕಂದರೆ ನೀವು ಮಾರ್ಕೊಂಡು ತಿಂದರೆ ನೀವೇ ಅವ್ರಿಗೆ ಕೊಟ್ಟರೇನು ಅಂತ ನಮ್ಗೆ ಎಲ್ಲೊಂದು ಕಡೆ ಸಂಶಯ. ಹಂಗೂ ಆಗ್ಬೋದಲ್ಲಿ, ನೀವು ಸುಮ್ಮ ಕೊಡ್ರಿ ನಾವು ರೋಡ್ ಮಾಡ್ಕೊತ ಪ್ಲಾಟ್ ಮಾಡ್ಕೊತ. ಅವ್ರು ಬಂದು ಹೇಳಬೇಕು ನಮ್ದು ಒತ್ತಾಯ ಆಗ್ಯಾದಿಲ್ಲ ಅಂತ ಹೇಳಬೇಕು. ಇನ್ನೊಂದು ನಾನು PILದಾಗ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಮ್ಮ ಜಿಲ್ಲೆದವ್ರು ಆಗಲಾರ್ದೆ ಬೇರೆ ಡಿಸ್ಟಿಕ್ದವ್ರಿಗೆ ಸರ್ವೇಯರ್ಸ್ ಹೈಯರ್ ಮಾಡಬೇಕು ಅಂತ ನಾನು ಇವತ್ತು PILಗೆ ಅದೊಂದು ಆಗ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಸರ್ವೇಯರು ಮಾರಾಟ ಆಗಿದ್ದಾರೆ. ಇಲ್ಲಿ ಸರ್ವೇದವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ. ಬೇರೆ ಡಿಸ್ಟ್ರಿಕ್ದವ್ರು ಬಂದು ಸರ್ವೆ ಮಾಡಬೇಕು, ಅದಕ್ಕೆ ಸರ್ಕಾರಿ ಜಮೀನು ಸರ್ಕಾರಿಗೆ ಹೋಗ್ಬೇಕಂತ ನಮ್ಮದು ಹೋರಾಟ ಇದೆ. ಈಗ ನಾನು ಕಂಪ್ಲೇಂಟ್ ಹಾಕಿದಾಗ ಇವು ಶಕುಂತಲಾ ಡೆವಲಪರ್ಸ್ದಾಗ ಒಬ್ಬ ಇದ್ದಾನೆ, ಅವ್ನು ಮೊನ್ನೆ GD ಆಫೀಸ್ದಾಗ ಕೂತ್ಕೊಂಡು ಕಂಪ್ಲೇಂಟ್ ಮಾಡಲಿ ಅವ ಏನು ನಮ್ಮದು ಈಗ ಹೇಳಬೇಡ ವರ್ಡ್ಗಳು ಅಂಥವು ಮಾತಾಡಿದ್ದಾನೆ. ನಾನು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ, ಆ ಶಕುಂತಲಾ ಡೆವಲಪರ್ಸಿಗೆ ಅವನಿಗೆ ರಿಪ್ಲೈ ಕೊಡ್ತೀನಿ. ನಾವು ಯಾರಿಗೋ ಹಿಂಗೆ ಅನ್ಯಾಯ ಮಾಡೋದು, ಬಡವರಿಗೆ ಅನಿಸೋದು, ಯಾರ ವಿರುದ್ಧ ನಾವು ಹೋರಾಟ ಮಾಡೋದು ನನ್ನ ಜೀವನದಾಗ ಮಾಡಿಲ್ಲ. ಯಾರು ಸರ್ಕಾರ ಲೂಟಿ ಮಾಡ್ತಾ ಇದ್ದಾರೆ, ಬಡವ್ರಿಗೆ ಬಾಯಿ ಯಾರು ಹೊಡಿತಾ ಇದ್ದಾರೆ ಅಂಥವ್ರ